ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದಕ್ಷಿಣ ಭಾರತದ ಸ್ಟಾರ್ ನಟಿ ತ್ರಿಷಾ ಕೃಷ್ಣನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ, ವಿಶೇಷವಾಗಿ ನಟ ವಿಜಯ್ ಅವರ ಜೊತೆಗಿನ ಸಂಬಂಧದ ಗಾಸಿಪ್ಗಳು ಮತ್ತು ತ್ರಿಷಾ ಅವರ ಹಿಂದಿನ ಪ್ರೇಮ ಸಂಬಂಧಗಳ ಬಗ್ಗೆ ಸದ್ಯ ಭಾರಿ ಚರ್ಚೆಯಾಗ್ತಾ ಇದೆ. ತ್ರಿಷಾ ಕೃಷ್ಣನ್ ದಕ್ಷಿಣ ಭಾರತೀಯ ಸಿನಿರಂಗದ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಒಬ್ಬರು. 20 ವರ್ಷಕ್ಕೂ ಹೆಚ್ಚು ಕಾಲ ಅವರು ಟಾಪ್ ಹೀರೋಯಿನ್ ಆಗಿ ತಮ್ಮ ಸ್ಥಾನವನ್ನ ಉಳಿಸಿಕೊಂಡಿದ್ದಾರೆ. ಆದರೆ ಅವರ ಸಿನಿಮಾಗಳಿಗಿಂತ ಹೆಚ್ಚು ಚರ್ಚೆಯಾಗಿದ್ದು ಅವರ ವೈಯಕ್ತಿಕ ಜೀವನ. ಹಾಗಾದ್ರೆ ವಿಜಯ್ ಮತ್ತು ತ್ರಿಷಾ ನಡುವೆ ಏನ್ ನಡೀತಾ ಇದೆ? ಕಳೆದ ಕೆಲವು ವರ್ಷಗಳಿಂದ ವಿಜಯ್ ಮತ್ತು ತ್ರಿಷಾ ನಡುವೆ ಪ್ರೇಮ ಸಂಬಂಧ ಇದೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಿದೆ. ಇಬ್ಬರು ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದು ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ವಿಶೇಷವಾಗಿ ಗಿಲ್ಲಿ, ಕುರುವಿ, ಲಿಯೋ ಸಿನಿಮಾಗಳ ನಂತರ ಇವರ ಬಗ್ಗೆ ಗಾಸಿಪ್ ಹೆಚ್ಚಾಯಿತು. ಇತ್ತೀಚೆಗೆ ಇಬ್ಬರು ಒಟ್ಟಿಗೆ ಮದುವೆ ಸಮಾರಂಭಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಕೆಲವು ವರದಿಗಳ ಪ್ರಕಾರ ವಿಜಯ್ ಅವರ ಕುಟುಂಬ ಜೀವನದಲ್ಲೂ ಸಮಸ್ಯೆಗಳಿವೆ ಎಂಬ ಮಾತುಗಳು ಹೊರಬಂದವು. ಆದರೆ ಮುಖ್ಯ ವಿಷಯ ಏನು ಅಂದ್ರೆ, ವಿಜಯ್ ಅಥವಾ ತ್ರಿಷಾ ಇವರಿಬ್ಬರು ತಮ್ಮ ಸಂಬಂಧವನ್ನ ಅಧಿಕೃತವಾಗಿ ಒಪ್ಪಿಕೊಂಡಿಲ್ಲ. ಇದುವರೆಗೆ ಎಲ್ಲವೂ ಗಾಸಿಪ್ ಮತ್ತು ಮಾಧ್ಯಮಗಳ ವರದಿಗಳಷ್ಟೇ. ಇತ್ತೀಚೆಗೆ ತ್ರಿಷಾ ಮಾಡಿದ ಕೆಲವು ಕ್ರಿಪ್ಟಿಕ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು, ವಿಜಯ್ ಅವರ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅವರ ಹಾಜರಾತಿ ಇವೆಲ್ಲವೂ ಜನರಲ್ಲಿ ಇನ್ನಷ್ಟು ಅನುಮಾನ ಹುಟ್ಟಿಸಿವೆ. ಹಾಗೆ ತ್ರಿಷಾ ಅವರ ಹಿಂದಿನ ಸಂಬಂಧಗಳ ಬಗ್ಗೆ ನೋಡುವುದಾದ್ರೆ, ತ್ರಿಷಾ ಅವರ ಹೆಸರು ಹಲವು ನಟರ ಜೊತೆ ಕೇಳಿ ಬಂದಿದೆ. ಮೊದಲು ರಾಣಾ ದಗ್ಗುಬಾಟಿ. ಒಂದು ಕಾಲದಲ್ಲಿ ರಾಣಾ ದಗ್ಗುಬಾಟಿ ಮತ್ತು ತ್ರಿಷಾ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ಸುದ್ದಿ ತುಂಬಾ ವೈರಲ್ ಆಗಿತ್ತು. ಇಬ್ಬರು ಪಾರ್ಟಿಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ನಂತರ ರಾಣಾ ಕೂಡ ನಾವು ಒಳ್ಳೆಯ ಸ್ನೇಹಿತರು ಎಂದು ಹೇಳಿದ್ರು. ಅದಾದ ನಂತರ ಪ್ರಭಾಸ್ ಜೊತೆ ಕೂಡ ತ್ರಿಷಾ ಹೆಸರು ಜೋಡಿಸಲಾಯಿತು. ವಿಶೇಷವಾಗಿ ವರ್ಷಂ ಮತ್ತು ಇತರ ಸಿನಿಮಾಗಳ ನಂತರ ಇವರಿಬ್ಬರ ನಡುವೆ ವಿಶೇಷ ಬಾಂಧವ್ಯ ಇದೆ ಎಂದು ಗಾಸಿಪ್ ಹರಡಿತು. ಆದರೆ ಯಾವುದೇ ಅಧಿಕೃತ ದೃಢೀಕರಣ ಬಂದಿಲ್ಲ. ಅದಾದ ನಂತರ ವರುಣ್ ಮಣಿಯನ್ ಜೊತೆ ತ್ರಿಷಾ ನಿಶ್ಚಿತಾರ್ಥವಾಯಿತು. 2015ರಲ್ಲಿ ಉದ್ಯಮಿ ವರುಣ್ ಮಣಿಯನ್ ಜೊತೆ ತ್ರಿಷಾ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದರೆ ಕೆಲವು ತಿಂಗಳ ನಂತರ ಇಬ್ಬರು ಬೇರ್ಪಟ್ರು. ಈ ವಿಷಯ ಆ ಕಾಲದಲ್ಲಿ ದೊಡ್ಡ ಸುದ್ದಿಯಾಯಿತು. ನಂತರ ತ್ರಿಷಾ ಸಂದರ್ಶನವೊಂದರಲ್ಲಿ ಕೆಲವು ವಿಷಯಗಳು ಜೀವನದಲ್ಲಿ ನಡೆಯೋದಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ರು. ಹಾಗಾದ್ರೆ ಯಾಕೆ ತ್ರಿಷಾ ಇನ್ನೂ ಸಿಂಗಲ್? ಈ ಪ್ರಶ್ನೆ ಅಭಿಮಾನಿಗಳಲ್ಲಿ ಸದಾ ಇದೆ. ಹಲವು ಸಂದರ್ಶನಗಳಲ್ಲಿ ತ್ರಿಷಾ ಸರಿಯಾದ ವ್ಯಕ್ತಿ ಸಿಕ್ಕರೆ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾರೆ. ಅವರು ತಮ್ಮ ಕರಿಯರ್ಗೆ ಹೆಚ್ಚಿನ ಮಹತ್ವ ಕೊಡುತ್ತಾರೆ. ಇತ್ತೀಚೆಗೆ ಮತ್ತೆ ಮದುವೆ ಗಾಸಿಪ್ಗಳು ಹರಿದಾಡಿದಾಗ ತ್ರಿಷಾ ಸ್ವತಃ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ರು. ತ್ರಿಷಾ ಕೃಷ್ಣನ್ ಅವರ ವೈಯಕ್ತಿಕ ಜೀವನ ಯಾವಾಗಲೂ ಜನರ ಕುತೂಹಲದ ವಿಷಯವಾಗಿದೆ. ವಿಜಯ್ ಜೊತೆಗಿನ ಸಂಬಂಧದ ಬಗ್ಗೆ ಹಲವು ಊಹಾಪೋಹಗಳಿದ್ರೂ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಆದ್ದರಿಂದ ಗಾಸಿಪ್ಗಳನ್ನು ಗಾಸಿಪ್ ಆಗಿಯೇ ನೋಡಬೇಕು. ಆದರೆ ಒಂದು ವಿಷಯ ಖಚಿತ, ತ್ರಿಷಾ ಇಂದು ಕೂಡ ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಮತ್ತು ಯಶಸ್ವಿ ನಟಿಯರಲ್ಲಿ ಒಬ್ಬರು.